ಏನ್ ಮರಿ ಬರ್ತಡೆ ಅಂತೆ ಏನೋ ಗೊತ್ತಿಲ್ಲಪ್ಪ, ಜನ ಹಂಗ ಹೇಳ್ತಾರೆ. ಜನ ಹಂಗ ಹೇಳ್ತಾರ? ಹಾ, ಹೋಗ್ ಜನರು. ಲಾ ಮಚ್ಚ, ನಿಂಗೇನ್ ಅನ್ಸುತ್ತೆ? ನಾವ್ ಮಿಡಲ್ ಈಸ್ಟ್ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ ಇಲ್ಲ ರಷ್ಯಾ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ? ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ಬಾರಲ್ಲಿ ಕೆಳಗಡೆ ಬಿದ್ದಿರೋ 1 ಲೀಟರ್ ವಾಟರ್ ಬಾಟಲ್ ಎತ್ಕೊಂಡು 30 ರೂಪಾಯಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದು ನೀನು. ನೀನೇನ್ ಸಿಕ್ಕಿದಲ್ಲ? ಎಲ್ಲಾ ಕಡೆ ವಾರ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದೋಡಿರುತ್ತಲ್ಲ, 50 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಬಡ್ಡಿ ಕೇಳೋ ಬೋಳಿ ನೀನು. ಏನ ಕೇಳಿದ್ರೆ ಸಂಬಂಧ ಇಲ್ದಿರದೆಲ್ಲ ಹೇಳ್ತಿಯಲ್ಲ, ಹಂಗೇನೆ ನಿಂಗೂ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ. ಯಾಕೆ ಮಾತಾಡ್ತೀಯ? ಅದೆಲ್ಲ ಬಿಟ್ಟಾಕೋ, ಈ ದೆವ್ವ ಭೂತಗಳನ್ನೆಲ್ಲ ಯಾರು ನಂಬ್ತಾರ ಮಚ್ಚ ಈಗಿನ ಕಾಲದಲ್ಲೂ? ನಾನಂತೂ ನಂಬಲ್ಲಪ್ಪ. ನೀನೇ ನಂಬ್ತೀಯ? ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಬೆಕ್ಕಡ್ಡ ಹೋದ್ರೆ 5 ನಿಮಿಷ ನಿಂತ್ಕಂತೀಯ. ಮೈ ಮೇಲೆ ಪಲ್ಲಿ ಬಿದ್ರೆ 3 ಸತಿ ಸ್ನಾನ ಮಾಡ್ಕಂತೀಯ. ಈ ತುಕ್ಕಲ್ಲಿನೆಲ್ಲ ನಂಬ್ತೀಯ, ಈ ದೆವ್ವ ಭೂತನೆಲ್ಲ ನಂಬಲ್ವಾ ನೀನು? ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕ್ಲೆ, ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಮಚ್ಚ. ನೀನ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅದೇ ಬಿಸ್ನೆಸ್ ಅಲ್ಲಿ 1 ವರ್ಷ ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕು ನೀನು. ನಿನ್ ಹತ್ರ ಯಾವ್ದಾರು ಐಡಿಯಾ ಇದ್ರೆ ಕೊಡು, ಬ್ಯಾಕ್ ಮುಚ್ಕೊಂಡಿರು. ಹಿಂಗೆಲ್ಲ ಸುಮ್ನೆ ರೀಲ್ಸ್ ನೋಡ್ಕೊಂಬಂದ್ ತಲ್ದಂಗ್ ಮಾಡ್ ನಮ್ಗೆ. ನನ್ ಫ್ರೆಂಡು ನೀನ್ ನರಕಕ್ಕೆ ಹೋಗ್ತೀಯ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾನೆ. ಅಂತ ತಪ್ಪು ನಾನೇನ್ ಮಾಡಿದ್ದೀನಿ ಗೊತ್ತಾಗ್ತಾ ಇಲ್ವಲ್ಲ. ಎಣ್ಣೆ ಹೊಡಿಯೋದ್ ಕಲಿಸ್ದೆ, ಬಾರ್ ಅವ್ರಿಗೆ ಲಾಭ ಆಗ್ಲಿ ಅಂತ. ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ. ಏನಕ್ಕಂದ್ರೆ ಬೇರೆ ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡ, ವಾಪಸ್ ಕೊಡಲ್ಲ ಅಂತ ಹೇಳೋದಕ್ಕೆ. ಲವ್ ಬ್ರೇಕಪ್ ಮಾಡಿಸಿದೆ. ಏನಕ್ಕೆ ಅಂತಂದ್ರೆ ಹುಡುಗಿಯರಿಂದ ಸುತ್ತಾಡೋದನ್ ಬಿಟ್ಟು ಮನೇಲಿ ಅವ್ರ ತಂದೆಗೆ ಹೆಲ್ಪ್ ಮಾಡ್ಲಿ ಅಂತ. ಮತ್ತೆ ಹೊರಗಡೆ ಟಾಯ್ಲೆಟ್ಗೆ ಕೂತಾಗ ಚಮ್ನ ಒದ್ದೆ. ಏನಕ್ಕೆ ಅಂದ್ರೆ ಟಾಯ್ಲೆಟ್ ರೂಮ್ ನ ಕಟ್ಟಿಸ್ಲಿ ಅಂತ. ನಂದೇನಾದ್ರೂ ತಪ್ಪಿದ್ಯಾ ಹೇಳಿ ಗಾಯ್ಸ್? ನಾನು ಅವಳಿಗೆ ಹೇಳಿ ತುಂಬಾ ದಪ್ಪ ಇದ್ದಿದ್ದೆ, ಓಡಕ್ ಸ್ಟಾರ್ಟ್ ಮಾಡು. ಅವಳು ಬೇರೆ ಜೊತೆಗೆ ಓಡಾಬಿಟ್ಲು. ಓಯ್, ಏನ್ ನಗ್ತಾ ಇದ್ಯಾ? ತೆಗಿ, ಕಾಸ್ ತೆಗಿ. ಇದ್ಯಾ ಹೊಸ ಸ್ಟೈಲು, ಭಿಕ್ಷೆ ಬೇಡದು. ಏ ರೌಡಿ, ನಾನು ಈ ಏರಿಯಾಗೆ ಭಿಕ್ಷುಕ ಅಲ್ಲ. ಎರಡ ಒಂದೇನೆ, ಕೇಳೋ ವಿಧಾನ ಬೇರೆ ಅಷ್ಟೇ. ನಿನ್ನ ಹತ್ರ ಎಷ್ಟ್ ಕಾಸಾಯ್ತೋ ಸುಮ್ನೆ ಕೊಟ್ಬಿಡು. ಇಲ್ಲ ಅಂದ್ರೆ ಇವಾಗ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಚಿಕ್ ಪೀಸ್ ಕಟ್ ಮಾಡಿ ನಾಯಿಗೆ ಹಾಕ್ಬಿಡ್ತೀಯಾ? ಇಲ್ಲ ಶೂಟ್ ಮಾಡ್ಬಿಟ್ಟು ಓಡೋಗ್ಬಿಡ್ತೀಯಾ ನಾಯಿ ತರ? ಇಲ್ಲ ಸಾಯಿಸ್ಬಿಟ್ಟು ನದಿಗೆ ಎಸ್ಬಿಡ್ತೀಯಾ? ಏನೋ ಮಾಡ್ತೀಯಾ? ಎಲ್ಲ ನೀವೇ ಹೇಳ್ಬಿಟ್ರಿ. ನೀವೇನು ಹೊಸದ್ ಕಂಡಿಡಿಯೋದೇ ಇಲ್ವಲ್ಲ ಬೇರೆ. ಇದೆಲ್ಲ ಕೇಳಿ ನಮ್ಗ್ ಭಯನೂ ಹೋಗ್ಬಿಡೈತೆ. ನೀವೇನಾರು ಹೇಳಿ ಹೊಸದು. ಹೇಳ್ತೀನಿ ಕೇಳಿಸ್ಕೊ. ಏಯ್ ಚಪಾತಿ, ತಗಿ ಎಲ್ಲಾ ಕಾಸ್ ತಗಿ. ಇಲ್ಲ ಎಷ್ಟು ಜೋರಾಗಿ ಚಕ್ಕಲ್ ಬುಲಿ ಕೊಡ್ತೀನಿ ಅಂದ್ರೆ ನಾಯಿ ತರ ಅಳ್ತೀಯ ನೋಡ್ಕೊ ಆಮೇಲೆ. ಅರೆ ಚಕ್ಕಲ್ ಬುಲಿ ಕೊಟ್ರೆ ಮನುಷ್ಯ ನಗ್ತಂತಾನೆ. ಅದೇ ನಾನ್ ಧಮ್ಕಿ ಹಾಕಿದ್ದು. ನಾನ್ ಚಕ್ಕಲ್ ಬುಲಿ ಕೊಟ್ರೆ ಅಳ್ತಾರೆ. ಯೋಚನೆ ಮಾಡು ಯಾವ ಲೆವೆಲ್ ಚಕ್ಕಲ್ ಬುಲಿ ಕೊಡ್ಬೋದು ನಾನು ಅಂತ. ಹಿಂದಿ ಥ್ಯಾಂಕ್ ಯು. ಇನ್ನ ಯಾವ ತರ ಧಮ್ಕಿ ಹಾಕ್ಲಿ? ಏಯ್ ಚಪಾತಿ, ನಿಂದ ಎಲ್ಲಾ ಧಮ್ಕಿ ಚಪಾತಿಯಿಂದಾನೇ ಯಾಕೆ ಸ್ಟಾರ್ಟ್ ಆಗುತ್ತೆ? ಕ್ಯೂಟ್ ಅನ್ಸುತ್ ನಂಗದು. ನೀನು ಒಂದ್ಸತಿ ಹೇಳ್ ನೋಡು. ಏಯ್ ಚಪಾತಿ, ಕ್ಯೂಟ್ ಐತಾನೆ? ಹಾ ಕ್ಯೂಟ್ ಐತೆ ಬಿಡ. ಧಮ್ಕಿ ಕೇಳಿಸ್ಕೊ ನಂದೀಗ. ಏಯ್ ಚಪಾತಿ, ತಗಿ ಎಲ್ಲಾ ಕಾಸ್ ತಗಿ. ಇಲ್ಲ ನಿನ್ ಕತ್ತರಿಸ್ಬಿಟ್ಟು ವಾಪಸ್ ಅಂಟಿಸ್ಬಿಡ್ತೀನಿ. ವಾಪಸ್ ಎಂತಕ್ ಹಾಕ್ಬೇಕು ಮತ್ತೆ? ವಾಪಸ್ ಹಾಕಿದ್ರೆ ಕಾಸು ಹೆಂಗ್ ಕೊಡ್ತಾನ ಅವ್ನ್ ನಿಂಗೆ? ಸಾಯಿಸ್ಬಾರ್ದು ಅವನ್ನ ನಾವು. ಸರಿ ಓಕೆ, ಇಂಪಾರ್ಟೆಂಟ್ ಏನು? ಕಾಸು. ಮತ್ತೆ ಕತ್ತರಿಸ್ಬಿಟ್ಟು ವಾಪಸ್ ಅಂಟಿಸ್ಬಿಡ್ಬೇಕು. ಸರಿ ಹೋಗೀಗ ಪ್ರಾಕ್ಟೀಸ್ ಮಾಡ್ಕೊ. ಹಾ ಪ್ರಾಕ್ಟೀಸ್ ಮಾಡ್ತೀನಿ. ಏನೋ ಡೌಟ್ ಇದ್ರೆ ಬಂದ್ ಕೇಳ್ತೀನಿ. ಅರೆ ಎನಿ ಟೈಮ್. ಥ್ಯಾಂಕ್ ಯು. ಹೇಯ್ ಚಪಾತಿ, ತಗಿ ಕಾಸ್ ತಗಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ತಾನೆ ಇವನು. ಒಂದಲ್ಲ ಒಂದ್ ದಿವಸ ಮುಂದೆ ಬಂದೇ ಬರ್ತಾನೆ. ಹಲೋ, ಈಗ ಒಂದ್ ಆನೆ ಈಜಾಡ ಕೆರೆ ಒಳಗ್ ಹೋಗುತ್ತೆ. ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರ್ತಾ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ? ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡಿದ್ರೆ. ಪಾಪ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ 1 ರೂಪಾಯಿ ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಡ್ಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಹೇಳಿ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವ್ನ್ಗೆ ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಹೇಳ್ತಾರೆ. ಅದಕ್ಕೆ ಹೊಟ್ಟೆ ಎಷ್ಟು ಉರ್ಸ್ತವ್ರು ನೋಡಿದ್ರೆ ನಾಷ್ಟ ಮಾಡ್ಬೇಕು.